ನೋಡ್ತಿದ್ರೇ ತಿನ್ನಬೇಕು ಅನಿಸೋವಂತಹ ಸಾಫ್ಟ್ ಆಗಿರುವಂತಹ ಗುಲಾಬ್ ಜಾಮೂನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಬಂದು ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ, MTR ಅವ್ರದ್ದು. ಹಾಗೆಯೇ ಸಕ್ಕರೆ, ಹಾಲು, ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 20 ರುಪೀಸ್ದು 3 ಪ್ಯಾಕೆಟ್ ತೊಗೊಂಡಿದ್ದೀನಿ. ಹಾಗಿದ್ರೆ ನಿಮ್ಮದು 60 ರುಪೀಸ್ದು ಒಂದು ಪ್ಯಾಕೆಟ್ ಬರುತ್ತಲ್ಲ, ಅದಕ್ಕೆ ಸಮ ಅಂತ ಹೇಳಿ. ಇವಾಗ ನೋಡ್ತಾ ಇರ್ಬೋದು, ಈ ಬೌಲಲ್ಲಿ 1.5 ಬೌಲ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ, ಅಗಲವಾಗಿರೋ ಪಾತ್ರೆಗೆ ನೀವು ಪಾಕ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಜಾಮೂನೆಲ್ಲ ಹಾಕಿದಾಗ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಪಾಕದಲ್ಲಿ ನೆನೆಯುತ್ತೆ ಅಂತೇಳಿ ಅಷ್ಟೇ. ಹಾಗೆಯೇ ಒಂದು 3 ಕಪ್ ಆಗೋಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಪಾಕ ಮಾಡ್ಕೋಬೇಕಲ್ಲ, ಹಾಗಾಗಿ ಪಾಕ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಹಚ್ಚಿ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಅದು ಕುದಿಯೋಷ್ಟರಲ್ಲಿ ನಾವಿಲ್ಲಿ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ ಅಂತೇಳಿ ನಾನು 3 ಪ್ಯಾಕೆಟ್ ತೊಗೊಂಡಿದ್ನಲ್ಲ MTRದು, ಅದನ್ನು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಒಂದು ಪ್ಯಾಕೆಟ್ ಆದರೂ ತೊಗೊಂಡು ಮಾಡ್ಕೋಬೋದು. ನಾನಿಲ್ಲಿ ಈ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಈ ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪನೇ ಹಾಕ್ಕೊಂಡು ಏನು ಬೆರಳುಗಳ ಸಹಾಯ, ಮುಂದೆ ಬೆರಳಿರ್ತಲ್ಲ ಅದರಲ್ಲಿ ಮಾತ್ರ ಕಲಸಿ. ಇದು ಚಪಾತಿ ಹಿಟ್ಟು ಥರ ಯಾವತ್ತೂ ಕೂಡ ಜಾಮೂನ್ನ ನಾವು ನಾದಕ್ಕೆ ಹೋಗಬಾರ್ದು. ಈ ಥರ ಸಾಫ್ಟಾಗಿ ಕಲಿಸ್ತಾ ಸ್ವಲ್ಪನೇ ಹಾಕ್ಕೊಂಡು ಹಾಲು ಅಥವಾ ನೀರು ಯಾವುದಾದ್ರೂ ಸೇರಿಸ್ಕೊಳ್ಳಿ. ನೀವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಫ್ಟಾಗಿ ಕಲಸಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಪಾಕನೂ ಕೂಡ ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇರ್ಬೋದು. ತೀರಾ ಪಾಕ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ಸಕ್ಕರೆ ಎಲ್ಲ ಕರಗಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾನು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ರಸನ ಸೇರಿಸ್ತಾ ಇದ್ದೀನಿ, ಪಾಕ ಅಂಟಬಾರ್ದು ಅಂತ ಹೇಳಿ ಅಷ್ಟೇ. ಇವಾಗ ಅದು ಅಷ್ಟನ್ನ ಹಾಕಿ ಗ್ಯಾಸ್ ಆಫ್ ಮಾಡಿ ಅದನ್ನು ಎತ್ತಿಟ್ಕೊಂಡೆ. ಇವಾಗ ಒಂದು 10 ನಿಮಿಷ ಆಗಿತ್ತು ಹಿಟ್ಟನ್ನ ಕಲಸಿ. ಅದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡ್ತಾ ಇರ್ಬೋದು, ಈ ಥರ ಕೈಗೆ ತುಪ್ಪ ಅಥವಾ ಎಣ್ಣೆ ಏನಾದ್ರು ಸವರ್ಕೊಂಡು ಈ ಥರ ಸಾಫ್ಟಾಗಿ ಉಂಡೆನ ಮಾಡ್ಕೋಬೇಕಾಗತ್ತೆ. ಯಾವುದೇ ರೀತಿ ಹಾರ್ಡಾಗಿ ಪ್ರೆಸ್ ಮಾಡಿ ಮಾಡೋಕ್ಕೆ ಹೋಗ್ಬಿಡಿ, ಸಾಫ್ಟಾಗಿ ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಹಾರ್ಡ್ ಮಾಡಿದ್ರೆ ಒಳಗಡೆ ಬೇಯಲ್ಲ, ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ 2 ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಅದೇ ಥರ ಎಲ್ಲ ಉಂಡೆನೂ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಂಡೆ. ಇವಾಗ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ, ನೋಡ್ಬೋದು. ತುಂಬ ಲೋ ಫ್ಲೇಮ್, ಮೀಡಿಯಮು ಇಡಬಾರ್ದು, ಲೋ ಫ್ಲೇಮಲ್ಲಿ ಎಣ್ಣೆನ ಕಾಯಕ್ಕಿಟ್ಟು ಈ ಥರ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಜಾಮೂನು ಬಾಲ್ಗಳು, ಅದನ್ನು ಈ ಥರ ಎಣ್ಣೆಗೆ ಹಾಕಿದಾಗ ಮೇಲೆ ಸಣ್ಣ ಸಣ್ಣ ಗುಳ್ಳೆ ಬರಬೇಕು, ಆ ಥರ ಎಣ್ಣೆ ಕಾದಿರಬೇಕು. ಆ ಥರ ಕಾದ್ಮೇಲೆ ಕೈ ಆಡ್ಸೋಕ್ಕೆ ಹೋಗ್ಬಿಡಿ 1-2-3 ಸೆಕೆಂಡು. ನಂತರ ಈ ಥರ ನಾನೇನು ಜಾಲರಿಲಿ ಮಾಡ್ತಾಯಿದ್ದೀನಿ, ಈ ಥರ ತಿರುಗಿಸ್ತಾ ಬಂದರೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಹಾಗೆ ಗೋಲ್ಡನ್ ಕಲರ್, ಸ್ವಲ್ಪ ಮೆರೂನ್ ಕಲರ್ ಬಂದಮೇಲೆ ನೀವು ಎತ್ತಿಟ್ಕೋಬೋದು. ಇವಾಗ ಎಣ್ಣೆ ಸ್ವಲ್ಪ ಕಾದೋಗ್ಬಿಟ್ಟಿರುತ್ತೆ 2ನೇ ಸಲಿಗೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಅದೇ ಥರನೇ ಎಲ್ಲನೂ ಕೂಡ ಕರ್ಕೊಂಡು, ಪಾಕ ಸ್ವಲ್ಪ ಬಿಸಿನೇ ಇರಬೇಕು. ನಾವು ಜಾಮೂನ್ನ ಬೌಲ್ಗಳನ್ನ ಹಾಕೋನಾಗ ಪಾಕ ಸ್ವಲ್ಪ ಬಿಸಿನೇ ಇರಬೇಕು. ಅದನ್ನು ಕೂಡ ನಾನು ಫಸ್ಟು ಏನು ಕರೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಪಾಕದೊಳಗಡೆ. ಇಮ್ಮಿಡಿಯೇಟಾಗಿ ಹಾಕೋಕ್ಕೆ ಹೋಗ್ಬಿಡಿ, ಎಣ್ಣೆಯಿಂದ ತೆಗೆದು 1-2-3 ಸೆಕೆಂಡ್ ಬಿಟ್ಟು ಹಾಕಿ. ನಂತರ ಎಲ್ಲನೂ ಕೂಡ ನಾನು ಕರ್ಕೊಂಡು ಇವಾಗ ಈ ಪಾಕದೊಳಗಡೆ ಸೇರಿಸ್ಕೊಂಡಿದ್ದೀನಿ ಜಾಮೂನ್ದು ಬಾಲ್ಗಳನ್ನ. ಇವಾಗ ಫೈನಲಿ ನೋಡ್ಬೋದು, ಪಾಕ ಎಲ್ಲ ಹೀರ್ಕೊಂಡಿದೆ. ನಾನೊಂದು 1 ಅವರ್ ಅಥವಾ 2 ಅವರ್ಸ್ ಬಿಟ್ಟಿದ್ದೆ ಅಷ್ಟೇನೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ಪಾಕ ಎಲ್ಲ ಹೀರ್ಕೊಂಡಿತ್ತು. ನಿಮಗೆ ಪಾಕ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ನೀರು, ಸಕ್ಕರೆ ಜಾಸ್ತಿ ಸೇರಿಸ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಪಿಸ್ತಾ ಹಾಕಿದ್ದೀನಿ ಅಲಂಕಾರಕ್ಕೆ ಅಂತೇಳಿ ಅಷ್ಟೇ. ಕಟ್ ಮಾಡಿ ಕೂಡ ತೋರಿಸ್ತೀನಿ, ನೋಡ್ಬೋದು ನಿಮಗೆ ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋ ಥರನೇ ರುಚಿನೂ ಕೂಡ ಅದ್ಭುತವಾಗಿತ್ತು. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೇಗ ಆಗ ನೋಡ್ಕೋಬೋದು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ.